Hello my dear students. Today I am going to explain income from house property. You know that every individual, every person will want to earn huge amount of income. ಎಷ್ಟು ಸಾಧ್ಯ ಉಂಟು ಅಷ್ಟು ಆದಾಯ ಗಳಿಸಬೇಕು ಅಂತ ಬಯಸ್ತಾನೆ. And we also know that Income Tax Act has identified 5 different heads of earning the income. An individual can earn ಇನ್ಕಮ್ ಅಂಡರ್ 5 ಹೆಡ್ಸ್. 5 ಹೆಡ್ಗಳಲ್ಲಿ ಅವನು ಆದಾಯವನ್ನು ಗಳಿಸಬಹುದು ಒಬ್ಬ ಇಂಡಿವಿಜುವಲ್. ಯಾವುದೆಲ್ಲ ಆದಾಯದ ಹೆಡ್ಗಳು ಅಂತ ನಾವು ಸ್ಟಡಿ ಮಾಡೋದು ಅಂತಾದರೆ, ಒಂದನೇದು ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನುವಂಥದ್ದನ್ನು ನಾವು ನಮ್ಮ ಹಿಂದಿನ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋಸ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ನಾನು ಅದನ್ನು ಪರಿಗಣಿಸಬೇಕು ಅಂತಾದರೆ, ನಾವು ಯಾವುದಾದರೂ ಒಂದು ವ್ಯಕ್ತಿಯ ಕೈ ಕೆಳಗೆ ದುಡಿಬೇಕಾಗತ್ತೆ. ಆ ವ್ಯಕ್ತಿ ಮತ್ತು ನಮ್ಮ ನಡುವೆ ಎಂಪ್ಲಾಯರ್ ಎಂಪ್ಲಾಯಿ ರಿಲೇಶನ್ಶಿಪ್ ಇದ್ರೆ ಮಾತ್ರ ಅಲ್ಲಿ ದೊರಕುವ ಆದಾಯವನ್ನು ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ಅಂತ ಪರಿಗಣಿಸಬಹುದು. ಹಾಗಾದ್ರೆ ಬೇರೆ ಯಾವ ಆದಾಯದ ಮೂಲಗಳಿವೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತದೆ. ಇನ್ನು 4 ಹೆಡ್ಗಳು ಇನ್ಕಮ್ ಫ್ರಮ್ ಸ್ಯಾಲರಿಯ ಜೊತೆಯಲ್ಲಿವೆ. ಯಾವುದೆಲ್ಲ ಇನ್ನುಳಿದ 4 ಹೆಡ್ಗಳು ಅಂತ ನಾವು ಗಮನಿಸುವುದು ಅಂತಾದರೆ, ಒಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ನೊಂದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹಾಗಾದರೆ ಒಟ್ಟಾರೆ 5 ಹೆಡ್ಗಳಿವೆ. ಒಂದನೇದು ಇನ್ಕಮ್ ಫ್ರಮ್ ಸ್ಯಾಲರಿ, ನಾವು ಆಲ್ರೆಡಿ ಅಧ್ಯಯನ ಮಾಡಿದ್ದೇವೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ ಅಂಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಈ 4 ಹೆಡ್ಡುಗಳನ್ನು ನಾವು ಈ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ. ಇವಾಗ ನಾನು ಮಾಡ್ತಾ ಇರುವಂಥದ್ದು ಅದರಲ್ಲಿ ಒಂದು ಹೆಡ್ನ ಕೆಲವು ಥಿಯರಿ ಪೋರ್ಷನ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಯಾವುದು ಆ ಹೆಡ್ಡು ಅಂತ ನಾವು ಗಮನಿಸೋದು ಅಂತಾದರೆ, ಇಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಗಿದೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನಾವು ಗಮನಿಸೋದು ಅಂತಾದರೆ, ಈ ಒಂದು ಚಾಪ್ಟರ್ನ ಅಧ್ಯಯನ ಮಾಡುವ ಕಾರಣದಿಂದ ನಮಗೇನೆಲ್ಲ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ನಾವು ಅನಲೈಸ್ ಮಾಡೋದು ಅಂತಾದರೆ, ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಏನು, ಅದರ ಅರ್ಥ ಏನು ಅನ್ನುವಂಥದ್ದು ನಮಗೆ ಈ ಚಾಪ್ಟರ್ ಅಧ್ಯಯನ ಮಾಡುವುದರ ಮೂಲಕ ಗೊತ್ತಾಗ್ತದೆ. ಅದರ ಜೊತೆಯಲ್ಲಿ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಅಂಡ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಆಫ್ ಕಾಂಪೋಸಿಟ್ ರೆಂಟ್. ಕಾಂಪೋಸಿಟ್ ರೆಂಟ್ ಅಂದರೆ ಏನು, ಅದರ ಅರ್ಥ ಏನು, ಅದಕ್ಕೆ ಯಾವ ರೀತಿಯ ನಾನು ಟ್ಯಾಕ್ಸ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತೇವೆ. ಈ ಚಾಪ್ಟರ್ನ ಇನ್ನೊಂದು ಉದ್ದೇಶ ನಿಮಗೆ ನಾನು ತಿಳಿಸುವುದಂತಾದರೆ, ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಡಿಟರ್ಮೈನ್ ಆನ್ಯುವಲ್ ವ್ಯಾಲ್ಯೂ ಆಫ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿಯ ಬೇರೆ ಬೇರೆ ವರ್ಗಗಳ ಆನ್ಯುವಲ್ ವ್ಯಾಲ್ಯೂ ಏನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಲ್ಲಿ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಕಂಪ್ಯೂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಹೌಸ್ ಪ್ರಾಪರ್ಟಿ. ಬೇರೆ ಬೇರೆ ಕ್ಯಾಟಗರೀಸ್ ಆಫ್ ಹೌಸ್ ಪ್ರಾಪರ್ಟಿನ ಆದಾಯದ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯ ನಿಮಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಕೊನೆಯದಾಗಿ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಅಂಡ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಆನ್ ದ ರಿಕವರಿ ಆಫ್ ಅನ್ರಿಯಲೈಸ್ಡ್ ರೆಂಟ್ ಅಂಡ್ ಅರಿಯರ್ಸ್ ಆಫ್ ರೆಂಟ್. ಅನ್ರಿಯಲೈಸ್ಡ್ ರೆಂಟು ಅಂದರೆ ಏನು, ಅರಿಯರ್ಸ್ ಆಫ್ ರೆಂಟ್ ಅಂದರೆ ಏನು, ಈ ಅನ್ರಿಯಲೈಸ್ಡ್ ರೆಂಟು ಎಲ್ಲಿಯಾದರೂ ಮುಂದೆ ರಿಕವರ್ ಆದರೆ ಏನು ಮಾಡಬೇಕು, ಅರಿಯರ್ಸ್ ಆಫ್ ರೆಂಟ್ ಏನಾದರೂ ಬಾಕಿ ಇದೆ ಅನ್ನುವಂಥ ಪಕ್ಷದಲ್ಲಿ ಅದು ಬಾಕಿ ಇದ್ದ ಪಕ್ಷದಲ್ಲಿ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅದು ಎಲ್ಲಿಯಾದರೂ ರಿಕವರ್ ಆಯಿತು ಅಂತಾದರೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಇವೆಲ್ಲದರ ಅಧ್ಯಯನ ನಾವು ಈ ಚಾಪ್ಟರ್ನಲ್ಲಿ ಮಾಡುವ ಕಾರಣದಿಂದ ನಿಮಗೆ ಅವುಗಳಿಗೆ ಕೊಡಬೇಕಾದಂಥ ಟ್ಯಾಕ್ಸ್ ಟ್ರೀಟ್ಮೆಂಟು ಗೊತ್ತಾಗುತ್ತೆ. ಸರಿಯಲ್ಲ? ಲೆಟ್ ಅಸ್ ಮೂವ್ ಟು ದ ಚಾಪ್ಟರ್ ನಾವು. ಏನಪ್ಪ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ನಾವು ಬೇಸ್ ಹಾಕಿ ಯಾವುದನ್ನು ತೆಗೊಳ್ತೇವೆ ಅಂತ ಕೇಳಿದರೆ, we are going to consider as the basis for calculating the income from house property as the annual value. ಆನ್ಯುವಲ್ ವ್ಯಾಲ್ಯೂವನ್ನು ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಬೇಸಿಸ್ ಆಗಿ ತಗೋತೀವಿ. ಇದು ಬಹಳ ಮುಖ್ಯ ಆಗುತ್ತೆ. We must also remember that every house property will have an inherent capacity to earn income. ಪ್ರತಿ ಒಂದು ಹೌಸ್ ಪ್ರಾಪರ್ಟಿಗೆ ಅದರದ್ದೇ ಆದಂತಹ ಒಂದು ಇನ್ಬಿಲ್ಟ್ ಕ್ವಾಲಿಟಿ ಇದೆ. ಏನು ಅಂತ ಹೇಳಿದರೆ, ಇಟ್ ಕ್ಯಾನ್ ಅರ್ನ್ ಇನ್ಕಮ್. ಸ್ವಲ್ಪವೋ ಜಾಸ್ತಿನೋ
ಸ್ವಲ್ಪ ಮೊತ್ತದ ಆದಾಯವನ್ನು ಅದು ಪಡಿತದೋ ಅಥವಾ ಜಾಸ್ತಿ ಮೊತ್ತದ ಆದಾಯವನ್ನು ಪಡಿತದೋ, ಒಟ್ಟಾರೆ ಹೇಳುವುದು ಅಂತಾದರೆ ಪ್ರತಿಯೊಂದು ಮನೆಗೂ ಕೂಡ, ಪ್ರತಿಯೊಂದು ಹೌಸ್ ಪ್ರಾಪರ್ಟಿಗೂ ಕೂಡ, ಪ್ರತಿಯೊಂದು ಕಟ್ಟಡಕ್ಕೂ ಕೂಡ ಅದರದ್ದೇ ಆದಂತಹ ಇನ್ಬಿಲ್ಟ್ ಕ್ವಾಲಿಟಿ ಇದೆ, ಅದು ಆದಾಯ ಗಳಿಸುತ್ತೆ. ಬಟ್ ಇದರಲ್ಲಿ ನೀವು ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕು, ದ ಚಾರ್ಜ್ ಇಸ್ ನಾಟ್ ಬಿಕಾಸ್ ಆಫ್ ದ ರಿಸೀಟ್ ಆಫ್ ಎನಿ ಇನ್ಕಮ್ ಬಂದಿದೆ ಅನ್ನುವಂಥ ಕಾರಣಕ್ಕೆ ಚಾರ್ಜ್ ಹಾಕುವಂಥದ್ದಲ್ಲ, ಬರಲಿಯೋ ಬರದೇ ಇರಲಿ, because of the inherent potentiality of the house property to generate income, the charge is going to be levied. ಆ ಒಂದು ಹೌಸ್ ಪ್ರಾಪರ್ಟಿಗೆ ಇನ್ಬಿಲ್ಟ್ ಕ್ವಾಲಿಟಿ ಇರುವ ಕಾರಣದಿಂದ, ಆದಾಯವನ್ನು ಗಳಿಸುವ ಇನ್ಬಿಲ್ಟ್ ಸಾಮರ್ಥ್ಯ ಇರುವ ಕಾರಣದಿಂದ ದ ಚಾರ್ಜ್ ಈಸ್ ಗೋಯಿಂಗ್ ಟು ಬಿ ಲೆವಿಡ್. ನಿಮಗೆ ಅಲ್ಲಿ ಆದಾಯ ಹುಟ್ಟಿದೋ ಸಿಕ್ಕಿದೋ ಅನ್ನುವಂಥದ್ದು ಮುಖ್ಯ ಆಗೋದಿಲ್ಲ. ಅದಕ್ಕಿರುವ ಇನ್ಬಿಲ್ಟ್ ಕ್ವಾಲಿಟಿ ಅನ್ನುವಂಥದ್ದು ಅದರ ಆದಾಯವನ್ನು ಅದು ಡಿಟರ್ಮೈನ್ ಮಾಡುತ್ತೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ಅದು ಡಿಟರ್ಮೈನ್ ಮಾಡುತ್ತೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕಂಡೀಷನ್ಸ್ ಟು ಬಿ ಫುಲ್ಫಿಲ್ಡ್ ಫಾರ್ ದ ಪ್ರಾಪರ್ಟಿ ಇನ್ಕಮ್ ಟು ಬಿ ಟ್ಯಾಕ್ಸಬಲ್ ಅಂಡರ್ ದಿಸ್ ಹೆಡ್. ಈಗ ಒಂದು ಆದಾಯ ನಿಮಗೇನು ಬಂದಿರುತ್ತೆ, ಆ ಆದಾಯವನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಪರಿಗಣಿಸಬೇಕು ಅಂತಾದ್ರೆ 3 ಕಂಡೀಷನ್ಸ್ ಅನ್ನೋದು ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಹಾಗಾದ್ರೆ ಯಾವುದು ಆ ಒಂದನೇ ಕಂಡೀಷನ್? ಕಂಡೀಷನ್ 1 ಏನು ಅಂತ ಹೇಳಿದ್ರೆ, ದ ಪ್ರಾಪರ್ಟಿ ಮಸ್ಟ್ ಕನ್ಸಿಸ್ಟ್ ಆಫ್ ಬಿಲ್ಡಿಂಗ್. ಕಟ್ಟಡವನ್ನು ಹೊಂದಿರಬೇಕು. ಕಟ್ಟಡ ಅಂದ್ರೆ ಏನು? ಎ ಬಾಕ್ಸ್ ಟೈಪ್. ನೀಡ್ ನಾಟ್ ಬಿ ಬಾಕ್ಸ್ ಟೈಪ್ ಆಲ್ವೇಸ್. ಒಂದು ಪಿರಮಿಡ್ ಶೇಪ್ನಲ್ಲೂ ಇರಬಹುದು ಅಥವಾ ಒಂದು ಟವರ್ ಶೇಪ್ನಲ್ಲೂ ಇರಬಹುದು. ಒಟ್ಟಾರೆ ಅದಕ್ಕೊಂದು ವಾಲ್ಗಳು ಬೇಕು, ಗೋಡೆಗಳು ಬೇಕು, ಮತ್ತೆ ಒಂದು ರೂಫ್ ಬೇಕು. ಇದು ಇದ್ರೆ ಅದನ್ನು ಕಟ್ಟಡ ಅಂತ ನಾವು ಕರೀತೇವೆ. ಈ ಕಟ್ಟಡ ಹೊಂದಿರಬೇಕು ಮತ್ತು ಕಟ್ಟಡಕ್ಕೆ ಹೊಂದಿಕೊಂಡಿರುವಂತ ಕಟ್ಟಡದ ಅವಿಭಾಜ್ಯ ಭಾಗವಾಗಿ ಒಂದು ಲ್ಯಾಂಡ್ ಅಪರ್ಟನೆಂಟ್ ದೇರುಟು ಇರಬೇಕು. ಲ್ಯಾಂಡ್ ಅಪರ್ಟನೆಂಟ್ ದೇರುಟು ಅಂತ ಹೇಳಿದ್ರೆ ಆ ಕಟ್ಟಡಕ್ಕೆ ಹೊಂದಿಕೊಂಡಿರುವಂತಹ ಭೂಮಿ ಆ ಕಟ್ಟಡದ ಬಳಕೆದಾರನಿಗೆ ಬಳಕೆಗೆ ಬರುವಂತಹ ಒಂದು ಭೂಮಿ ಇರಬೇಕು. ಇರಲೇಬೇಕಾದಂತ ಕಂಡೀಷನ್ ಇಲ್ಲ. ಈಗ ಒಂದು ಬಾಂಬೆ ಅಥವಾ ಡೆಲ್ಲಿ ಅಥವಾ ಬ್ಯಾಂಗ್ಳೂರು ಅನ್ನುವಂಥ ಪರಿಸರ ಅಂತ ಸಿಟಿಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಆ ಕಟ್ಟಡಕ್ಕೆ ಹೊಂದಿಕೊಂಡಂತ ಭೂಮಿ ಇರಲೇಬೇಕು ಅನ್ನುವಂಥ ಷರತ್ತನ್ನು ಹಾಕಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಕಟ್ಟಡ ಇರುವುದೇ ದೊಡ್ಡ ವಿಷಯ ಆಗಿರ್ತದೆ. ಹಾಗಾಗಿ ನಿಮ್ಮ ಈಗಿನ ಇಲ್ಲಿಯ ಪರಿಸರಕ್ಕೆ ಗಮನಿಸ್ತಾ ಹೋದ್ರೆ ಒಂದು ಲ್ಯಾಂಡ್ ಅಪರ್ಟನೆಂಟ್ ಟು ಇದ್ದೇ ಇರುತ್ತೆ. ಹೊಂದಿಕೊಂಡಂತ ಒಂದು ಅವಿಭಾಜ್ಯವಾದಂತ ಒಂದು ಭಾಗವಾಗಿರುವಂತಹ ಒಂದು ಲ್ಯಾಂಡ್ ಇದ್ದೇ ಇರುತ್ತೆ. ಆ ಲ್ಯಾಂಡ್ ಯಾವುದಕ್ಕೆ ಉಪಯೋಗಕ್ಕೆ ಬರ್ತದೆ? ನಮ್ಮ ಕಟ್ಟಡದಲ್ಲಿ ವಾಸ ಮಾಡ್ತಾ ಇರುವಂತಹ ಏನು ಆ ಕಟ್ಟಡವನ್ನು ಬಳಕೆಗೆ ಪಡೆದಿರ್ತಾರಲ್ಲ ಅವರ ಬಳಕೆಗೆ ಬರಬಹುದಾದಂತ ಒಂದು ಲ್ಯಾಂಡ್ ಇರಬೇಕಾಗ್ತದೆ. ಅದನ್ನು ಬೇರೆಯವರಿಗೆ ಕೊಟ್ಟು ಹಣ ಮಾಡಲಿಕ್ಕೆ ಬರೋದಿಲ್ಲ. ಇವರಿಗೆ ಯೂಸ್ ಆಗುವಂತ ಒಂದು ಭೂಮಿ, ಅದನ್ನು ನಾವು ಲ್ಯಾಂಡ್ ಅಪರ್ಟನೆಂಟ್ ದೇರುಟು ಅಂತ ಕರಿತೇವೆ. ಇರಬೇಕಾಗುತ್ತೆ. ಎರಡನೇ ಕಂಡೀಷನ್ ಅನ್ನು ನೀವು ಗಮನಿಸುವುದು ಅಂತಾದ್ರೆ, ದಿಸ್ ಪ್ರಾಪರ್ಟಿ ಮಸ್ಟ್ ಬಿ ಓನ್ಡ್ ಬೈ ದ SSC. ಯಾರದೋ ಪ್ರಾಪರ್ಟಿಯನ್ನು ನಾವು ಬಾಡಿಗೆಗೆ ಇದ್ದುಕೊಂಡು ಆ ಬಾಡಿಗೆಯ ಪ್ರಾಪರ್ಟಿಯನ್ನು ಇನ್ನೊಬ್ಬರಿಗೆ ಬಾಡಿಗೆಗೆ ಕೊಟ್ಟರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಓನ್ ಪ್ರಾಪರ್ಟಿಯನ್ನು ನಾನು ಬಾಡಿಗೆಗೆ ಕೊಟ್ಟದ್ದಿದ್ರೆ ಅಥವಾ ನನ್ನ ಓನ್ ಪ್ರಾಪರ್ಟಿ ನನ್ನ ಹೆಸರಿನಲ್ಲಿರುವಂತಹ ಪ್ರಾಪರ್ಟಿ ಅಂತ ಆದ್ರೆ ಅದರಿಂದ ಬರುವಂತಹ ಆದಾಯವನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ನಾನು ಪರಿಗಣಿಸಬೇಕು. ಅದೇ ರೀತಿಯಲ್ಲಿ ಮೂರನೇದು ಬಹಳ ಮುಖ್ಯವಾದ ಕಂಡೀಷನ್ನು, ಈ ಒಂದು ಲ್ಯಾಂಡು ಈ ಒಂದು ಪ್ರಾಪರ್ಟಿ ಏನಿದೆ, ಹೌಸ್ ಪ್ರಾಪರ್ಟಿ ಏನಿದೆ, ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪರ್ಟನೆಂಟ್ ದೇರುಟು ಏನಿದೆ, ಇದು ನನ್ನ ಸ್ವಂತದ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಬಳಸಿರಬಾರದು. ನನ್ನ ಸ್ವಂತದ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಬಳಸಿದ್ರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದಿಲ್ಲ. ಹಾಗಾದ್ರೆ ಅದನ್ನು ಯಾರಿಗೆ ಕೊಟ್ಟಿರಬೇಕು? ಮೂರನೇ ವ್ಯಕ್ತಿಗೆ ಕೊಟ್ಟಿರಬೇಕು. ಯಾರೋ ಒಬ್ಬ ಮೂರನೇ ವ್ಯಕ್ತಿಗೆ ನಾನು ಅದನ್ನು ಅವರ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಕೊಟ್ಟಿದ್ದೇನಂತಾದ್ರೆ ಅದು ನನ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ, ಪ್ರೊವೈಡೆಡ್ ಆ ಬಿಲ್ಡಿಂಗು ಆ ಲ್ಯಾಂಡ್ ಅಪರ್ಟನೆಂಟ್ ದೇರುಟು ನನ್ನದಾಗಿರಬೇಕು, ಅದರ ಮಾಲೀಕ ನಾನಾಗಿರಬೇಕು. ಆದರೆ ಮಾತ್ರ ಅದರಿಂದ ಹುಟ್ಟಿದ ಆದಾಯ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಹಾಗಾದ್ರೆ 3 ಕಂಡೀಷನ್ ಗೊತ್ತಾಯ್ತು ಅಂತ ಎಣಿಸ್ತೇನೆ. ಒಂದನೇದು, ಇಟ್ ಶುಡ್ ಬಿ ಫ್ರಮ್ ದ ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪರ್ಟನೆಂಟ್ ದೇರುಟು ಆಫ್ ವಿಚ್ SSC must be the owner and that property must not be used by the SSC for his own business or profession. ಅವನ ಸ್ವಂತದ ಬಿಸ್ನೆಸ್ ಅಥವಾ ಪ್ರೊಫೆಷನ್ಗೆ ಬಳಕೆ ಆಗಿರಬಾರದು. ಅರ್ಥ ಆಯ್ತಲ್ಲ? Let us move to the next one. Let us now study who is a deemed owner. Deemed owner ಅಂದ್ರೆ ಯಾರು ಅಂತ. ಓನರ್ ಅಂದ್ರೆ ಯಾರು ಅಂತ ನಮಗೆ ಗೊತ್ತು. Who is legally the owner. ಲೀಗಲ್ ಡಾಕ್ಯುಮೆಂಟ್ ನ ಪ್ರಕಾರ ಯಾರು ಆ ಪ್ರಾಪರ್ಟಿಯ ಮಾಲೀಕನಾಗಿರ್ತಾನೆ ಅವನ ಲೀಗಲ್ ಓನರ್ ಆಗಿರ್ತಾನೆ. ಬಟ್ ಕೆಲವು ಸಂದರ್ಭದಲ್ಲಿ ನಾವು ಡೀಮ್ಡ್ ಓನರ್ಶಿಪ್ ಅನ್ನು ಪರಿಗಣಿಸಬೇಕಾಗ್ತದೆ.
ಯಾವುದು ಓನರ್ಶಿಪ್ ಅಂತ ನಾವು ಗಮನಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ, ಯಾರೋ ಒಬ್ಬ ಇಂಡಿವಿಜುವಲ್ ಇರ್ತಾನೆ ಹೂ ಟ್ರಾನ್ಸ್ಫರ್ಸ್ ಹೌಸ್ ಪ್ರಾಪರ್ಟಿ ನಾಟ್ ಫಾರ್ ಅಡೆಕ್ವೇಟ್ ಕನ್ಸಿಡರೇಷನ್ ಟು ಸ್ಪೌಸ್. ಈಗ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಅಥವಾ ತನ್ನ ಗಂಡನಿಗೆ ಆ ವ್ಯಕ್ತಿ ತನ್ನ ಪ್ರಾಪರ್ಟಿಯನ್ನು ಸಾಕಷ್ಟು ಕನ್ಸಿಡರೇಷನ್ ತಗೊಳ್ಳದೆ, ಸಮಥಿಂಗ್ ಇನ್ ರಿಟರ್ನ್ ಆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡುವುದಕ್ಕೆ ಪಡೆಯದೆ, ಹಣವನ್ನು ಅಥವಾ ಹಣಕ್ಕೆ ದ ಮೌಲ್ಯ ಇರುವಂತಹ ಇನ್ಯಾವುದೋ ಅಸೆಟ್ ಅನ್ನು ಕನ್ಸಿಡರೇಷನ್ ಆಗಿ ಪಡೆಯದೆ ಹೌಸ್ ಪ್ರಾಪರ್ಟಿಯನ್ನು ಇನ್ನೊಂದು ವ್ಯಕ್ತಿಗೆ ವರ್ಗಾವಣೆ ಮಾಡಿದಾನಂತಾದ್ರೆ, ಗಂಡ ಹೆಂಡತಿಗೆ ವರ್ಗಾವಣೆ ಮಾಡಿರಬಹುದು, ಹೆಂಡತಿ ಗಂಡನಿಗೆ ವರ್ಗಾವಣೆ ಮಾಡಿರಬಹುದು, ಸಫಿಷಿಯಂಟ್ ಕನ್ಸಿಡರೇಷನ್ ಇಲ್ಲದೆ ವರ್ಗಾವಣೆ ಮಾಡಿದ ಪಕ್ಷದಲ್ಲಿ ವರ್ಗಾವಣೆ ಮಾಡಿದವನೇ ಡೀಮ್ಡ್ ಓನರ್ ಆಗಿ ಮುಂದುವರಿತಾನೆ. ಇದು ಬಹಳ ಮುಖ್ಯ. ಅದೇ ಎಲ್ಲಿಯಾದ್ರೂ ಇಫ್ ದ ಟ್ರಾನ್ಸ್ಫರ್ ಈಸ್ ಇನ್ ಕನೆಕ್ಷನ್ ವಿತ್ ದ ಅಗ್ರಿಮೆಂಟ್ ಟು ಲೀವ್ ಅಪಾರ್ಟ್ ಆದ್ರೆ ನೋ ಪ್ರಾಬ್ಲಮ್. ಲೀವ್ ಅಪಾರ್ಟ್ ಅಂತ ಆದ್ರೆ ಬೇರೆ ಬೇರೆ ಆಗಿ ಬದುಕುವುದು ಅನ್ನುವಂಥಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಒಪ್ಪಂದ ಮಾಡಿಕೊಂಡು ಅಂತ ಸಂದರ್ಭದಲ್ಲಿ ವರ್ಗಾವಣೆ ಆಗಿದ್ರೆ ನೋ ಪ್ರಾಬ್ಲಮ್. ಬಟ್ ಇವರು ಬೇರೆ ಬೇರೆ ಆಗಿ ಉಳಿಯುವುದು ಅಂತ ಒಪ್ಪಂದ ಮಾಡಿಕೊಳ್ಳಿಲ್ಲ, ಒಟ್ಟಿಗೆ ಇರುವಂಥದ್ದು. ಈಗ ಒಂದು ವರ್ಗಾವಣೆ ಹೆಸರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ, ಯಾರಿಗೆ? ಗಂಡ ತನ್ನ ಹೆಂಡತಿಗೆ ಅಥವಾ ಹೆಂಡತಿ ತನ್ನ ಗಂಡನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅಡೆಕ್ವೇಟ್ ಕನ್ಸಿಡರೇಷನ್ ಇಲ್ಲ ಅಂತಾದ್ರೆ ಅಂತ ವರ್ಗಾವಣೆ ಆದ ಸಂದರ್ಭದಲ್ಲಿ ಯಾರು ವರ್ಗಾವಣೆ ಮಾಡಿರ್ತಾರೆ ಟ್ರಾನ್ಸ್ಫರರ್, ಅವನೇ ಡೀಮ್ಡ್ ಓನರ್ ಆಗಿ ಮುಂದುವರಿತಾನೆ. ಅದೇ ರೀತಿಯಲ್ಲಿ an individual who transfer house property to his minor child not for adequate consideration, minor childಗೆ adequate consideration ತಗೊಳ್ಳದೆ ವರ್ಗಾವಣೆ ಮಾಡಿದಾನಂತಾದ್ರೆ ಯಾರು ವರ್ಗಾವಣೆ ಮಾಡಿರ್ತಾನೆ ಆ ತಂದೆ ಅಥವಾ ತಾಯಿ ಅವರೇ ಡೀಮ್ಡ್ ಓನರ್ ಆಗಿ ಮುಂದುವರಿತಾರೆ. ಅದೇ ರೀತಿಯಲ್ಲಿ the holder of an impartiable estate, ಇನ್ಪಾರ್ಷಿಯಬಲ್, ಪಾರ್ಟಿಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಎಸ್ಟೇಟ್ ನ ಹೋಲ್ಡರು ಈಸ್ ಅ ಡೀಮ್ಡ್ ಓನರ್ ಆಫ್ ಆಲ್ ಪ್ರಾಪರ್ಟೀಸ್ ಕಂಪ್ರೈಸ್ಡ್ ಇನ್ ದ ಎಸ್ಟೇಟ್. ಎಲ್ಲಾ ಪ್ರಾಪರ್ಟಿಗೆ ಅವನೇ ಡೀಮ್ಡ್ ಓನರ್ ಆಗಿ ಮುಂದುವರಿತಾನೆ. ಅಂಡರ್ ಅ ಹೌಸ್ ಬಿಲ್ಡಿಂಗ್ ಸ್ಕೀಮ್ ಆಫ್ ದ ಸೊಸೈಟಿ ಆರ್ ಕಂಪನಿ ಆರ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್, ಇಫ್ ಅ ಬಿಲ್ಡಿಂಗ್ ಆರ್ ಅ ಪಾರ್ಟ್ ದೇರ್ ಆಫ್, ಒಂದು ಕಟ್ಟಡ ಅಥವಾ ಅದರ ಒಂದು ಭಾಗ ಈಸ್ ಅಲಾಟೆಡ್ ಆರ್ ಲೀಸ್ ಟು ಅ ಮೆಂಬರ್, ಒಬ್ಬ ಮೆಂಬರ್ ಆಫ್ ದ ಸೊಸೈಟಿ ಇರಬಹುದು, ಕೋಆಪರೇಟಿವ್ ಸೊಸೈಟಿ ಇರಬಹುದು, ಕಂಪನಿ ಇರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ ಇರ್ಬೋದು, ಅವರಿಗೆ ಆ ಬಿಲ್ಡಿಂಗ್ ಅಥವಾ ಬಿಲ್ಡಿಂಗ್ನ ಒಂದು ಭಾಗವನ್ನು ಅಂಡರ್ ದ ಹೌಸ್ ಬಿಲ್ಡಿಂಗ್ ಸ್ಕೀಮ್ನಲ್ಲಿ ಲೀಸ್ಗೆ ಕೊಟ್ಟಿದ್ದಾರೆ ಅಥವಾ ಅಲಾಟ್ಮೆಂಟ್ ಆಗಿದೆ ಅಂತ ಆದ್ರೆ ಸಚ್ ಅ ಪರ್ಸನ್ ಇಸ್ ಕನ್ಸಿಡರ್ಡ್ ಆಸ್ ಅ ಡೀಮ್ಡ್ ಓನರ್ ಆಫ್ ದ ಪ್ರಾಪರ್ಟಿ. ಅಂತವರನ್ನು ನಾವು ಡೀಮ್ಡ್ ಓನರ್ ಆಫ್ ದ ಪ್ರಾಪರ್ಟಿ ಆಗಿ ಪರಿಗಣಿಸ್ತೇವೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಡೀಮ್ಡ್ ಓನರ್ ನ ಮೀನಿಂಗ್. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಕಾಂಪೋಸಿಟ್ ರೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳುವ. ಇನ್ ಸರ್ಟನ್ ಕೇಸಸ್ ಓನರ್ ಚಾರ್ಜಸ್ ನಾಟ್ ಓನ್ಲಿ ದ ರೆಂಟ್ ಫಾರ್ ದ ಹೌಸ್, ಮನೆಯ ಬಾಡಿಗೆ ಮಾತ್ರ ಅಲ್ಲ, ಬಟ್ ಆಲ್ಸೋ ಚಾರ್ಜಸ್ ಸಮ್ ಎಕ್ಸ್ಟ್ರಾ ಮನಿ, ಅಡಿಷನಲ್ ಹಣವನ್ನು ಅವನು ಚಾರ್ಜ್ ಮಾಡ್ತಾನೆ ಫಾರ್ ದ ಸರ್ವಿಸಸ್ ಆರ್ ದ ಫೆಸಿಲಿಟೀಸ್ ಪ್ರೊವೈಡೆಡ್ ವಿತ್ ದ ಹೌಸ್. ಮನೆಯ ಜೊತೆಯಲ್ಲಿ ಏನು ಸರ್ವಿಸ್ ಕೊಡ್ತಾನೆ, ಮನೆಯ ಜೊತೆಯಲ್ಲಿ ಏನು ಸೌಲಭ್ಯ ಕೊಡ್ತಾನೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವನು ಅಡಿಷನಲ್ ಚಾರ್ಜ್ ಮಾಡ್ಬೋದು. ಒಟ್ಟಾರೆ ಮನೆಯ ಬಾಡಿಗೆ ಪ್ಲಸ್ ಆ ಸರ್ವಿಸಸ್ಗೆ ಅಥವಾ ಆ ಫೆಸಿಲಿಟಿಗೆ ಸಂಬಂಧಪಟ್ಟ ಹಾಗೆ ಏನು ಎಕ್ಸ್ಟ್ರಾ ಹಣವನ್ನು ಅವನು ಕಲೆಕ್ಟ್ ಮಾಡ್ತಾನೆ, ಅವೆರಡನ್ನು ಒಟ್ಟು ಸೇರಿಸಿ ನಾವು ಕಾಂಪೋಸಿಟ್ ರೆಂಟ್ ಅಂತ ಕರಿತೇವೆ. ಈ ಕಾಂಪೋಸಿಟ್ ರೆಂಟ್ ಅನ್ನುವಂಥದ್ದು ಎರಡು ಕ್ಯಾಟಗರಿಯನ್ನು ಹೊಂದಿದೆ. ಒಂದನೇ ಕ್ಯಾಟಗರಿಯಲ್ಲಿ ನೀವು ಗಮನಿಸುವುದು ಅಂತಾದ್ರೆ ಇಟ್ ಕಂಪ್ರೈಸಸ್ ಆಫ್ ದ ರೆಂಟ್ ಕಲೆಕ್ಟೆಡ್ ಪ್ಲಸ್ ಸರ್ವಿಸ್ ಚಾರ್ಜಸ್ ಫಾರ್ ದ ವೇರಿಯಸ್ ಫೆಸಿಲಿಟೀಸ್ ಪ್ರೊವೈಡೆಡ್ ಸಚ್ ಆಸ್ ಲಿಫ್ಟ್ ಫೆಸಿಲಿಟಿ, ಗ್ಯಾಸ್, ವಾಟರ್, ಎಲೆಕ್ಟ್ರಿಸಿಟಿ, ವಾಚ್ಮನ್, ಏರ್ ಕಂಡೀಷನಿಂಗ್ ಫೆಸಿಲಿಟಿ ಎಟ್ಸೆಟ್ರಾ. ಮನೆ ಜೊತೆಯಲ್ಲಿ ಇಂತಹ ಫೆಸಿಲಿಟಿಗಳನ್ನು ಕೊಟ್ಟಿರಬಹುದು, ವಾಟರ್ ಫೆಸಿಲಿಟಿ ಕೊಟ್ಟಿರಬಹುದು, ಗ್ಯಾಸ್ ಫೆಸಿಲಿಟಿ ಕೊಟ್ಟಿರಬಹುದು, ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಕೊಟ್ಟಿರಬಹುದು, ವಾಚ್ಮನ್ ಫೆಸಿಲಿಟಿ ಕೊಟ್ಟಿರಬಹುದು, ಏರ್ ಕಂಡೀಷನಿಂಗ್ ಫೆಸಿಲಿಟಿ ಕೊಟ್ಟಿರಬಹುದು, ಲಿಫ್ಟ್ ಫೆಸಿಲಿಟಿ ಕೊಟ್ಟಿರಬಹುದು. ಮನೆಯ ಜೊತೆಯಲ್ಲಿ ಏನು ಈ ಫೆಸಿಲಿಟಿಗಳನ್ನು ಕೊಟ್ಟಾಗ ಆ ಮನೆಯ ಓನರ್ ಏನು ಮಾಡಬಹುದು, ಆ ಫೆಸಿಲಿಟಿಗೆ ಸಂಬಂಧಪಟ್ಟ ಹಾಗೆ ಎಕ್ಸ್ಟ್ರಾ ಚಾರ್ಜ್ ಅನ್ನು ಮಾಡಬಹುದು. ಇದರಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಈ ಮನೆಗೆ ಸಂಬಂಧಪಟ್ಟ ಹಾಗೆ ಅವನು ಏನು ಹಣ ಕಲೆಕ್ಟ್ ಮಾಡ್ತಾನೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಅದೇ ಆ ಫೆಸಿಲಿಟಿಗೆ ಸಂಬಂಧಪಟ್ಟ ಹಾಗೆ ಆ ಸರ್ವಿಸಸ್ಗೆ ಸಂಬಂಧಪಟ್ಟ ಹಾಗೆ ಏನು ಹಣ ಕಲೆಕ್ಟ್ ಮಾಡ್ತಾನೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಹೋಗ್ತದೆ. ಫಾರ್ ಎಕ್ಸಾಂಪಲ್ 10,000 ರೂಪಾಯಿ ಮನೆಯ ಬಾಡಿಗೆ, 2,000 ರೂಪಾಯಿ ಎಲೆಕ್ಟ್ರಿಸಿಟಿ ಚಾರ್ಜು ಅಂತಾದ್ರೆ ಕಾಂಪೋಸಿಟ್ ರೆಂಟ್ ಇಸ್ 12,000. 10,000 ಮನೆ ಬಾಡಿಗೆ, 2,000 ರೂಪಾಯಿ ಎಲೆಕ್ಟ್ರಿಸಿಟಿ ಚಾರ್ಜ್. ಅದರಲ್ಲಿ 10,000 ಏನಾಗ್ತದೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಹೋಗ್ತದೆ. ಆ 2,000 ಏನು ಎಲೆಕ್ಟ್ರಿಸಿಟಿ ಚಾರ್ಜಸ್ ಕಲೆಕ್ಟ್ ಮಾಡಿದಾನೆ ಅದು ಆತನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗ್ತದೆ. ಇದು ನಂಬರ್ 1 ಆಯ್ತು. ನಂಬರ್ 2 ಕ್ಯಾಟಗರಿ ಇನ್ ದ ಕಾಂಪೋಸಿಟ್ ರೆಂಟ್ ಈಸ್, ಕೆಲವೊಮ್ಮೆ ಹೌಸ್ ಪ್ರಾಪರ್ಟಿಯ ಜೊತೆಯಲ್ಲಿ ಪ್ಲಾಂಟ್, ಮೆಷಿನರಿ ಅಥವಾ ಫರ್ನಿಚರ್ ಅನ್ನು ಕೊಡಬಹುದು ಬಿಲಾಂಗಿಂಗ್ ಟು ದ ಓನರ್. ಆವಾಗ ನಾವು ಏನು ಅಥವಾ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ, ಎಲ್ಲಿಯಾದರೂ ಅವುಗಳು ದೇ ಆರ್ ಸಪರೇಬಲ್ ಅಂತ ಆದ್ರೆ, ಈಗ ಬಿಲ್ಡಿಂಗ್ ಮಾತ್ರ ಕೊಡ್ಲಿಕ್ಕೆ ಅವಕಾಶ ಉಂಟು, ಆ ಫರ್ನಿಚರ್ ಅನ್ನು ಕೊಡದೆ ಖಾಲಿ ಬಿಲ್ಡಿಂಗ್ ಅನ್ನು ಕೊಡ್ಲಿಕ್ಕೆ ಅವಕಾಶ ಉಂಟು ಅಂತಾದ್ರೆ
ಅರ್ಥ ಮಾಡಿಕೊಳ್ಬೇಕು. ಅಂತ ಸಂದರ್ಭದಲ್ಲಿ ಆ ಬಿಲ್ಡಿಂಗ್ ನಿಂದ ಬಂದಿರುವಂತ ಆದಾಯವನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಪರಿಗಣಿಸಬೇಕಾಗ್ತದೆ. ಅದೇ ಏನು ಆ ಫರ್ನಿಚರ್ ಅಥವಾ ಪ್ಲಾಂಟಿಗೆ ಸಂಬಂಧಪಟ್ಟ ಹಾಗೆ ಆದಾಯ ಬರುತ್ತೆ ಅದನ್ನು ಬಿಸ್ನೆಸ್ ಇನ್ಕಮ್ ಅಥವಾ ಅದರ್ ಸೋರ್ಸಸ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿ ಆಸ್ ದ ಕೇಸ್ ಮೇ ಬಿ ನಾವು ಪರಿಗಣಿಸಬೇಕಾಗ್ತದೆ. ಯಾವಾಗ ಈ ಬಿಲ್ಡಿಂಗು ಮತ್ತು ಪ್ಲಾಂಟ್, ಫರ್ನಿಚರ್ ಅಥವಾ ಏನು ಮೆಷಿನರಿ ಇದೆ ಅವುಗಳು ಸಪರೇಬಲ್ ಅಂತಾದ್ರೆ, ಅವುಗಳನ್ನು ಬೇರೆ ಬೇರೆ ಮಾಡಿ ಕೊಡ್ಲಿಕ್ಕೆ ಅವಕಾಶ ಉಂಟು ಅಂತಾದ್ರೆ. ಕೆಲವೊಮ್ಮೆ ಏನಾಗ್ತದೆ ಬೇರೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ, ಬಿಲ್ಡಿಂಗ್ನ ಜೊತೆಯಲ್ಲಿ ಫರ್ನಿಚರು ಕೊಡಲೇಬೇಕಾಗ್ತದೆ ಅಥವಾ ಪ್ಲಾಂಟ್ ಕೊಡಲೇಬೇಕಾಗ್ತದೆ. ದೇ ಆರ್ ಸೋ ಅಟ್ಯಾಚ್ಡ್ ದಟ್ ಯು ಕೆನಾಟ್ ಸಪರೇಟ್ ದೆಮ್, ಸಪರೇಟ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ ಅಂತ ಆದ ಸಂದರ್ಭದಲ್ಲಿ entire income that is generated will not be considered as income from house property. Instead, it will be considered either as business income or income from other sources as the case may be. ಸಪರೇಬಲ್ ಅಂತ ಆದ್ರೆ ನಾವು ಸಪರೇಟ್ ಮಾಡಿ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡಬಹುದು. ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆದ ಪಕ್ಷದಲ್ಲಿ ಒಟ್ಟಾರೆ ಬಂದ ಆದಾಯವನ್ನು ನಾವು ಬಿಸ್ನೆಸ್ ಇನ್ಕಮ್ ಅಥವಾ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗಿ ಕನ್ಸಿಡರ್ ಮಾಡಬೇಕು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಇಟ್. ಲೆಟ್ ಮಿ ಮೂವ್ ಟು ದ ನೆಕ್ಸ್ಟ್ ಒನ್. ವೆನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ನಾಟ್ ಚಾರ್ಜ್ ಟು ಟ್ಯಾಕ್ಸ್. ಕೆಲವು ಸಂದರ್ಭದಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯನ್ನು ನಾವು ಟ್ಯಾಕ್ಸ್ಗೆ ಒಳಪಡಿಸೋದಿಲ್ಲ. ಯಾವ ಯಾವ ಸಂದರ್ಭ ಅಂತ ನೀವು ಗಮನಿಸೋದು ಅಂತಾದ್ರೆ ದೇ ಆರ್ ಅಬ್ಸಲ್ಯೂಟ್ಲಿ ಎಕ್ಸಮ್ಟೆಡ್ ಫ್ರಮ್ ಟ್ಯಾಕ್ಸ್. ಯಾವಾಗೆಲ್ಲ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಎನಿ ಫಾರ್ಮ್ ಹೌಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಅಗ್ರಿಕಲ್ಚರಲ್ ಇನ್ಕಮ್, ಕೃಷಿ ವರಮಾನದ, ಕೃಷಿ ಆದಾಯದ ಭಾಗವಾಗಿರುವಂತಹ ಒಂದು ಫಾರ್ಮ್ ಹೌಸ್ನಿಂದ ನಿಮಗೆ ಆದಾಯ ಬಂದಿದೆ ಅಂತಾದ್ರೆ ದೇ ಆರ್ ನಾಟ್ ಚಾರ್ಜಬಲ್ ಟು ಟ್ಯಾಕ್ಸ್. ಅದೇ ರೀತಿಯಲ್ಲಿ ಆನ್ಯುವಲ್ ವ್ಯಾಲ್ಯೂ ಆಫ್ ಎನಿ ಒನ್ ಪ್ಯಾಲೇಸ್ ಇನ್ ದ ಆಕ್ಯುಪೇಷನ್ ಆಫ್ ಅನ್ ಎಕ್ಸ್ ರೂಲರ್. ಒಬ್ಬ ಎಕ್ಸ್ ರೂಲರ್, ಹಿಂದೆ ಆಳ್ವಿಕೆ ಮಾಡಿದನವನು ಮಹಾರಾಜ, ರಾಜ, ಅವನ ಹಿಡಿತದಲ್ಲಿರುವಂತಹ ಪ್ಯಾಲೇಸ್ಗಳಲ್ಲಿ ಒಂದು ಪ್ಯಾಲೇಸ್ನಿಂದ ಬಂದಂತ ಆದಾಯವನ್ನು ಎಕ್ಸಮ್ಟೆಡ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಆಗ್ತದೆ. ಅದೇ ರೀತಿಯಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟು ಅ ಲೋಕಲ್ ಅಥಾರಿಟಿ, ಲೋಕಲ್ ಅಥಾರಿಟಿಗೆ ಅದಕ್ಕೆ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಪ್ರಾಪರ್ಟಿಯನ್ನು ಕೊಟ್ಟಿದ್ದೀರಿ ಅಂತಾದರೆ ಅದರಿಂದ ಬಂದ ಆದಾಯಕ್ಕೆ ತೆರಿಗೆ ಇರೋದಿಲ್ಲ. ಅದೇ ರೀತಿಯಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟು ಅನ್ ಅಪ್ರೂವ್ಡ್ ಸೈಂಟಿಫಿಕ್ ರಿಸರ್ಚ್ ಅಸೋಸಿಯೇಷನ್ ನೀವು ಕೊಟ್ಟಿರಬಹುದು, ಟು ಅ ಯೂನಿವರ್ಸಿಟಿ ಕೊಟ್ಟಿರಬಹುದು, ಆರ್ ಅದರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗೆ ಕೊಟ್ಟಿರಬಹುದು, ಟು ಫಿಲಾಂಥ್ರಪಿಕ್ ಹಾಸ್ಪಿಟಲ್ ಕೊಟ್ಟಿರಬಹುದು, ಅಥವಾ ಅದರ್ ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಕೊಟ್ಟಿರಬಹುದು. ಅಂಥ ಸಂದರ್ಭದಲ್ಲಿ ಬಂದಿರುವಂಥ ಆದಾಯಕ್ಕೆ ತೆರಿಗೆ ಇರೋದಿಲ್ಲ. ಅದೇ ರೀತಿಯಲ್ಲಿ ಪ್ರಾಪರ್ಟಿ ಇನ್ಕಮ್ ಆಫ್ ಎನಿ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಇರಬಹುದು, ಎನಿ ಪೊಲಿಟಿಕಲ್ ಪಾರ್ಟಿ ಇರಬಹುದು, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಲ್ಡ್ ಫಾರ್ ಎನಿ ಚಾರಿಟಬಲ್ ಪರ್ಪಸ್ಗೆ ಸಂಬಂಧಪಟ್ಟಾಗಿ ಬಂದಿರುವಂತಹ ಆದಾಯ, ಇವೆಲ್ಲದರ ಮೇಲೆ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ. ಇದು ಬಹಳ ಮುಖ್ಯವಾಗ್ತದೆ. ಲೆಟ್ ಅಸ್ ಮೂವ್ ವಾಟ್ ವಿ ಹ್ಯಾವ್ ಸ್ಟಡೀಡ್. ಏನು ನಾವು ಇವತ್ತು ಕಲ್ತಿದ್ದೀವಿ, ಈ ಸೆಷನ್ನಲ್ಲಿ ಏನು ಕಲ್ತಿದ್ದೀವಿ ಅನ್ನುವಂಥದ್ದಂತಾದರೆ ವಿ ಹ್ಯಾವ್ ಸ್ಟಡೀಡ್ ದ ಮೀನಿಂಗ್ ಆಫ್ ಇನ್ಕಮ್ ಆಫ್ ಹೌಸ್ ಪ್ರಾಪರ್ಟಿ. We have studied the meaning of deemed ownership and tax treatment to be given. We have studied the meaning of composite rent and the tax treatment to be given. Thank you very much.